ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಮಹತ್ವದ ವಿಷಯ ಅದು ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನದ ರಚನೆ ಸಂದರ್ಭದಲ್ಲಿ ಆದಂತ ಪ್ರಮುಖ ದಿನಗಳ ಕುರಿತು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದು ಮಾರ್ಚ್ 24, 1946. ಇದು ಕ್ಯಾಬಿನೆಟ್ ಮಿಷನ್ ಅಥವಾ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದಂತ ದಿನ. ಭಾರತಕ್ಕೆ ಬಂದಂತ ಕ್ಯಾಬಿನೆಟ್ ಆಯೋಗ ತನ್ನ ಯೋಜನೆಯನ್ನ ಮೇ 16, 1946ರಂದು ಪ್ರಕಟಣೆ ಮಾಡಿತು. ಈ ಕ್ಯಾಬಿನೆಟ್ ಆಯೋಗದಲ್ಲಿ 3 ಸದಸ್ಯರನ್ನು ಒಳಗೊಂಡಿತ್ತು. ಮೊದಲನೇದು ಹೆತಿ ಕ್ಲಾರೆನ್ಸ್, ಭಾರತಕ್ಕೆ ಸಂಬಂಧಿಸಿದಂತಹ ಕಾರ್ಯದರ್ಶಿ. ಎರಡನೇದು ಸ್ಟ್ಯಾಫರ್ಡ್ ಕ್ರಿಪ್ಸ್, ವ್ಯಾಪಾರದ ರಾಜ್ಯ ಸಚಿವ. 3 ಎ.ವಿ. ಅಲೆಕ್ಸಾಂಡರ್, ನೌಕಾಪಡೆಯ ಸಚಿವ. ಈ 3 ಸದಸ್ಯರನ್ನು ಒಳಗೊಂಡಂತ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಭೇಟಿ ನೀಡಿದಂತ ದಿನ ಅದು 1946 ಮಾರ್ಚ್ 24. ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ರಚನಾ ಸಭೆ ರಚನೆ ಮಾಡಲು ಬಂದಂತ ಸಮಿತಿ ಕ್ಯಾಬಿನೆಟ್ ಆಯೋಗ. ಡಿಸೆಂಬರ್ 6, 1946 ಸಂವಿಧಾನ ರಚನಾ ಸಭೆಯು ಸಂಪೂರ್ಣವಾಗಿ ರಚನೆ ಆದಂತ ದಿನ. ಫ್ರೆಂಚ್ ಪದ್ಧತಿಯ ಅನುಗುಣವಾಗಿ 389 ಜನ ಸದಸ್ಯರನ್ನು ಒಳಗೊಂಡಂತ ಸಮಿತಿ ರಚನೆ ಆದಂತ ದಿನ ಡಿಸೆಂಬರ್ 6, 1946. ಡಿಸೆಂಬರ್ 9, 1946 ಭಾರತದ ಸಂವಿಧಾನ ರಚನಾ ಸಭೆಯು ಸಭೆ ಸೇರಿದಂತ ಮೊದಲನೆಯ ದಿನ. ಅದು ಡಿಸೆಂಬರ್ 9, 1946. ಈ ದಿನದ ಅಧ್ಯಕ್ಷತೆಯನ್ನ ಸಚ್ಚಿದಾನಂದ್ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದರು. ಈ ಹಂಗಾಮಿ ಅಧ್ಯಕ್ಷರ ಹೆಸರನ್ನು ಸೂಚಿಸಿದವರು ಯಾರಂತಂದ್ರೆ ಅದು ಆಚಾರ್ಯ ಕೃಪಲಾನಿ ಅಥವಾ ಜೆ.ವಿ. ಕೃಪಲಾನಿ ಅಥವಾ ಜೀವತ್ರಂ ಭಗವಂದಾಸ್ ಕೃಪಲಾನಿ ಅನ್ನುವಂಥ ವ್ಯಕ್ತಿ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾ ಅವರು ಆಗ್ಬೇಕಂತೇಳಿ ಹೆಸರು ಸೂಚಿಸಿದಂತ ವ್ಯಕ್ತಿ. ಸಚ್ಚಿದಾನಂದ್ ಸಿನ್ಹಾ ಅವರು ಡಿಸೆಂಬರ್ 9, 1946ರಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಅದು 211 ಜನ ಆ ದಿನ ಭಾಗವಹಿಸಿದ್ದರು. ಡಿಸೆಂಬರ್ 11, 1946 ಭಾರತದ ಸಂವಿಧಾನ ರಚನೆ ಸಭೆಯು ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ, ಎಚ್.ಸಿ. ಮುಖರ್ಜಿ ಅವರನ್ನ ಉಪಾಧ್ಯಕ್ಷರನ್ನಾಗಿ, ಟಿ.ಎನ್. ರಾವ್ರನ್ನ ಸಂವಿಧಾನದ ಕಾನೂನು ಸಲಹೆಗಾರನ್ನಾಗಿ ನೇಮಿಸಿದಂತ ದಿನ ಡಿಸೆಂಬರ್ 11, 1946. ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರು ಅವರು ಸಂವಿಧಾನದ ಮೂಲ ತತ್ವಗಳು ಅಂದರೆ ಧ್ಯೇಯಗಳ ನಿರ್ಣಯ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ ಮಂಡಿಸಿದಂತ ದಿನ ಅದು ಡಿಸೆಂಬರ್ 13, 1946. ಜನವರಿ 22, 1947 ಈ ದಿನ ಧ್ಯೇಯಗಳ ನಿರ್ಣಯವನ್ನ ಭಾರತದ ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿದಂತ ದಿನ. ಅದು ಜನವರಿ 22, 1947. ಅದೇ ಮುಂದೆ ಭಾರತದ ಸಂವಿಧಾನದ ಪೀಠಿಕೆಯಾಗಿ ಹೊರಹೊಮ್ಮಿತು. ಜುಲೈ 22, 1947 ಇದು ಭಾರತದ ರಾಷ್ಟ್ರ ಧ್ವಜವನ್ನ ಅಂಗೀಕರಿಸಿದಂತ ದಿನ. ಜುಲೈ 22, 1947. ಜೂನ್ 3, 1947 ಭಾರತದ ಅಂದಿನ ವೈಸರಾಯ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಮಂಡಿಸಿದಂತ ಯೋಜನೆ ಅದು ಮೌಂಟ್ ಬ್ಯಾಟನ್ ಯೋಜನೆ ಅಂತ ಹೇಳಿ ಕರಿತೀವಿ ಅಥವಾ ಜೂನ್ 3ರ ಸೂತ್ರ ಅಂತ ಹೇಳಿ ಕರಿತೀವಿ. ಇದು ಭಾರತವನ್ನ ವಿಭಜನೆ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ವಿಭಜನೆ ಮಾಡಿದಂತ ಯೋಜನೆ ಇದಾಗಿದೆ ಮತ್ತು ಭಾರತದ ಸ್ವಾತಂತ್ರ್ಯಕ್ಕೆ ಅಡಿಪಾಯ ಹಾಕಿದಂತ ಯೋಜನೆ ಇದು. ಜೂನ್ 3, 1947. ಆಗಸ್ಟ್ 29, 1947 ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಹಲವಾರು ಪ್ರಮುಖ ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖ ಸಮಿತಿ ಕರಡು ಸಮಿತಿ. ಈ ಕರಡು ಸಮಿತಿ ರಚನೆ ಆಗಿದ್ದು ಆಗಸ್ಟ್ 29, 1947 114 ದಿನಗಳಲ್ಲಿ ತನ್ನ ಕರಡನ್ನು ರಚನೆ ಮಾಡಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷತೆಯನ್ನ, ಇದರ ಸದಸ್ಯರಾಗಿ ಎನ್. ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು, ಪಿ.ಎಲ್. ಮಿತ್ತರ್ ಅವರ ರಾಜೀನಾಮೆಯಿಂದ ಎನ್. ಮಾಧವರಾವ್ ಅವರು ಸದಸ್ಯರಾಗಿ ಆಯ್ಕೆಯಾದರು. ಕೆ.ಎಂ. ಮುನಿಸಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಿ.ಪಿ. ಕೈತಾನ್ ನಿಧನದ ನಂತರ ಟಿ.ಟಿ. ಕೃಷ್ಣಮಾಚಾರ್ಯ ಅವರು ಸದಸ್ಯರಾಗಿ ಆಯ್ಕೆಗೊಂಡರು. ಜುಲೈ 16, 1948 ಎಚ್.ಸಿ. ಮುಖರ್ಜಿ ಅವರೊಂದಿಗೆ ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ದಿನ. ಜುಲೈ 16, 1948 ವಿ.ಟಿ. ಕೃಷ್ಣಮಾಚಾರ್ಯ ಅವರು ಸಂವಿಧಾನದ 2ನೇ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ದಿನ ಇದಾಗಿದೆ. ನವೆಂಬರ್ 4, 1948 ಸಂವಿಧಾನ ಸಭೆಗೆ ಸಂವಿಧಾನದ ಕರಡನ್ನ ಮಂಡನೆ ಮಾಡಿದಂತ ದಿನ ಅದು 1948 ನವೆಂಬರ್ 4ರಂದು.
ಭಾರತದ ಸಂವಿಧಾನದ ಕರಡು ಮಂಡನೆ ಫಸ್ಟ್ ರೀಡಿಂಗ್ ಅಂತೇಳಿ ನವೆಂಬರ್ 4ರಿಂದ 1948ರಿಂದ ನವೆಂಬರ್ 9 1948ರವರೆಗೆ ಮೊದಲನೆಯ ರೀಡಿಂಗ್. ಸೆಕೆಂಡ್ ರೀಡಿಂಗ್ ಅಂತೇಳಿ ಎರಡನೇ ಓದ್ ಅಂತೇಳಿ ನವೆಂಬರ್ 15 1948ರಿಂದ ಅಕ್ಟೋಬರ್ 17 1949ರವರೆಗೆ ಎರಡನೇ ರೀಡಿಂಗ್ ಅಥವಾ ಸೆಕೆಂಡ್ ರೀಡಿಂಗ್ ಅಂತೇಳಿ. ಸೂಚಿಸಿದಂಥ ತಿದ್ದುಪಡಿಗಳು 7653 ತಿದ್ದುಪಡಿಗಳು, ಮಾಡಿದಂಥ ತಿದ್ದುಪಡಿಗಳು 2473 ತಿದ್ದುಪಡಿಗಳು. ಥರ್ಡ್ ರೀಡಿಂಗ್ ಅಂತೇಳಿ ನವೆಂಬರ್ 14 1949ರಂದು ಮಾಡಲಾಯಿತು. ಭಾರತದ ಸಂವಿಧಾನ ಅಂಗೀಕಾರ ಆಗಿದ್ದು ನವೆಂಬರ್ 26 1949. 1949 ನವೆಂಬರ್ 26ರಂದು ಭಾರತದ ಸಂವಿಧಾನವನ್ನ ಅಂಗೀಕಾರ ಮಾಡಲಾಗಿದೆ. ಆ ದಿನ 16 ವಿಧಿಗಳು ಜಾರಿಗೆ ಬಂದವು. ಆ 16 ವಿಧಿಗಳು ಯಾವಂತಂದ್ರೆ, ವಿಧಿ 5ರಿಂದ 9ರವರೆಗೆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ, 60 ರಾಷ್ಟ್ರಪತಿ ಪ್ರಮಾಣ ವಚನದ ಬಗ್ಗೆ, 324 ಚುನಾವಣಾ ಆಯೋಗದ ಬಗ್ಗೆ, 366 ಪರಿಭಾಷೆಗಳ ಬಗ್ಗೆ, 367 ಸಂವಿಧಾನ ಪದಗಳ ಅರ್ಥದ ಬಗ್ಗೆ, 379 ಸಂವಿಧಾನ ಸಭೆಯ ತಾತ್ಕಾಲಿಕ ಅಧಿಕಾರಗಳ ಬಗ್ಗೆ, 380 ತಾತ್ಕಾಲಿಕ ಸರ್ಕಾರದ ವ್ಯವಸ್ಥೆಯ ಬಗ್ಗೆ, 388 ಚುನಾವಣಾ ಸಂಬಂಧಿತ ವಿಷಯದ ಬಗ್ಗೆ, 391 ತಾತ್ಕಾಲಿಕ ಸಂಸತ್ ಬಗ್ಗೆ, 392 ಸಂವಿಧಾನ ಜಾರಿಗೆ ತರುವಲ್ಲಿ ಉಂಟಾಗುವ ಸಂಘರ್ಷಗಳು ಕಷ್ಟ ನಿವಾರಿಸುವ ಅಧಿಕಾರದ ಬಗ್ಗೆ, 393 ಭಾರತದ ಸಂವಿಧಾನದ ಪಠ್ಯಕ್ಕೆ ಸಂಬಂಧಪಟ್ಟಂತೆ, 394 ಸಂವಿಧಾನ ಜಾರಿಗೆ ಬರುವ ದಿನಾಂಕ. ಒಟ್ಟು 16 ವಿಧಿಗಳು ನವೆಂಬರ್ 26 1949 ಜಾರಿಗೆ ಬಂದವು. ಜನವರಿ 24 1950 ರಾಷ್ಟ್ರಗೀತೆ ಜನಗಣ ಮನ ರವೀಂದ್ರನಾಥ್ ಟಾಗೋರ್ ಅವರು ರಚಿತವಾಗಿರುವಂತ ಈ ಹಾಡನ್ನ ರಾಷ್ಟ್ರಗೀತೆಯನ್ನಾಗಿ ಭಾರತದ ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿದಂತ ದಿನ. ಇದು ಬಂಗಾಳಿ ಭಾಷೆಯಲ್ಲಿದೆ. ಜನವರಿ 24 1950 ರಾಷ್ಟ್ರೀಯ ಹಾಡು ನ್ಯಾಷನಲ್ ಸಾಂಗ್ ಬಂಕಿಂ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿದಂತ ವಂದೇ ಮಾತರಮನ್ನ ಭಾರತದ ಸಂವಿಧಾನ ರಚನಾ ಸಭೆಯು ಅಂಗೀಕಾರ ಮಾಡಿದಂತ ದಿನ ಇದಾಗಿದೆ. ಜನವರಿ 24 1950ರಂದು ಭಾರತದ ಸಂವಿಧಾನ ರಚನಾ ಸಭೆಯು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಮೊದಲನೆಯ ರಾಷ್ಟ್ರಪತಿಯಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂತ ದಿನ ಇದಾಗಿದೆ. ಆದರೆ ಅವರು ಜನವರಿ 26 1950ರಂದು ಅಧಿಕೃತವಾಗಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದರು. ಜನವರಿ 24 1950ರಂದು ಸಂವಿಧಾನದ ಅಂತಿಮ ಪ್ರತಿಗಳಿಗೆ ಕೈ ಬರದ ಹಿಂದಿ ಮತ್ತು ಇಂಗ್ಲಿಷ್ ಪ್ರತಿಗಳಿಗೆ ಸಂವಿಧಾನ ರಚನಾ ಸಭೆಯ 299 ಸದಸ್ಯರಲ್ಲಿ 284 ಜನ ಸಹಿಯನ್ನು ಹಾಕಿದಂತ ದಿನ. ಅದು ಜನವರಿ 24 1950. ಜನವರಿ 26 1950 ಇದು ಭಾರತದ ಸಂವಿಧಾನ ಜಾರಿಗೆ ಬಂದಂತ ದಿನ. 1949 ನವೆಂಬರ್ 26ರಂದು ಸಂವಿಧಾನ ಅಂಗೀಕಾರ ಆಗಿ ತದನಂತರ 2 ತಿಂಗಳ ನಂತರ ಜನವರಿ 26 1950ರಂದು ಜಾರಿಗೆ ಬರೋದಕ್ಕೆ ಕಾರಣ ಏನಂತಂದ್ರೆ, 1929 ಡಿಸೆಂಬರ್ ತಿಂಗಳಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿದ್ರು. ಅದರಂತೆ ಆ ನಿರ್ಣಯದಂತೆ 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನವನ್ನಾಗಿ ಧ್ವಜಾರೋಹಣ ಮಾಡಿರೋದ್ರಿಂದ ಆ ದಿನದ ನೆನಪಿಗೋಸ್ಕರ ಭಾರತದ ಸಂವಿಧಾನವನ್ನು 1950 ಜನವರಿ 26ರಂದು ಜಾರಿಗೆ ತರಲಾಗಿದೆ. ಭಾರತದ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತ ಈ ಪ್ರಮುಖ ದಿನಗಳನ್ನ ನೆನಪಿಟ್ಕೊಂಡ್ರೆ ಮುಂದೆ ಬರುವುದಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಷಯಗಳು ಬಂದಾಗ ಖಂಡಿತ ನೀವು ಉತ್ತರ ತಪ್ಪಾಗದಂತೆ ಆಗ್ತೀರಿ ಅಂತೇಳಿ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ.